ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದಿಂದಾಗಿ ಪ್ರಧಾನಮಂತ್ರಿ ಮೋದಿಯವರು ಇಂಧನ ಬಳಕೆಯನ್ನು ಕಡಿತಗೊಳಿಸುವಂತೆ ದೇಶದ ಜನರಿಗೆ ಕರೆ ಕೊಟ್ಟಿದ್ದು ತಮ್ಮ ಜೊತೆಗೆ ಬಿಜೆಪಿ ಸಿಎಂಗಳು ಅಧಿಕಾರಿಗಳು ಕಾರು ಬಿಟ್ಟು ಸೈಕಲ್ ಏರಿದ್ದಾರೆ. ಬೆಂಗಾವಲ ವಾಹನವನ್ನು ಶೇಕಡ 50ರಷ್ಟು ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ರಾಷ್ಟ್ರ ರಾಜಧಾನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಇದು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಜಾರಿಯಾಗಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯಕ್ಕಾಗಿ ವರ್ಕ್ ಫ್ರಮ್ ಹೋಮ್ಗೆ ಕರೆ ನೀಡುತ್ತಾ ಇದ್ದಂತೆಯೇ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ದಿಟ್ಟ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ವಾರಕ್ಕೆ 2 ದಿನ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಆದೇಶಿಸಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರ್ಕಾರಿ ಅಧಿಕಾರಿಗಳು ಮನೆಯಿಂದಲೇ ಕೆಲಸ ಮಾಡಿದರೆ ಸಾಮಾನ್ಯ ಜನರು ಯಾರ ಹತ್ರ ಹೋಗಿ ಅವ್ರ ಮನೆಗೆ ಹೋಗಿ ಕೇಳಬೇಕಾ ಅಥವಾ ಅವ್ರ ಕಚೇರಿಗೆ ಹೋಗಿ ಕೇಳಬೇಕಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಈಗ ಇವರು ಮಾಡ್ತಿರುವಂಥದ್ದು ಹೇಗಿದೆ ಅಂತಂದರೆ ವಾಹನಗಳ ಕನಿಷ್ಠ ಬಳಕೆಯನ್ನು ಮಾಡೋದಕ್ಕೆ ಬೇಕಾಗಿ 2 ದಿವಸ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಕೊಟ್ಟುಬಿಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರಲಿಲ್ಲ, ಆದರೆ ಈಗ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಾಳೆಯಿಂದಲೇ ಈ ಹೊಸ ನಿಯಮ ಜಾರಿಯಾಗುತ್ತೆ. ಈಗ ಸರ್ಕಾರಿ ಅಧಿಕಾರಿಗಳ ಮನೆ ಹುಡ್ಕೊಂಡು ಹೋಗಬೇಕಂತ ಅನಿವಾರ್ಯತೆನಾದರೂ ರಾಜ್ಯದ ಜನರಿಗೆ ಬರುತ್ತಾ ಅಲ್ಲಿ ಅಂತ ನೋಡಬೇಕು. ಇದು ಬಹಳ ಮಹತ್ವದ ವಿಚಾರ. ಹಾಗಾದರೆ ದೆಹಲಿ ಸರ್ಕಾರ ಏನು ಹೆಜ್ಜೆಗಳನ್ನು ಇಟ್ಟಿದೆ ಅನ್ನೋದು ನಾವು ಗಮನಿಸಬೇಕು. ದೆಹಲಿಯಲ್ಲಿ ನಾಳೆಯಿಂದಲೇ ವರ್ಕ್ ಫ್ರಮ್ ಹೋಮನ್ನು ಜಾರಿ ಮಾಡಿದ್ದಾರೆ. ಸರ್ಕಾರಿ ನೌಕರಿಗೆ ವಾರಕ್ಕೆ 2 ದಿನ ಮನೆಯಿಂದಲೇ ಕೆಲಸ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮೇರಾ ಭಾರತ್ ಮೇರಾ ಯೋಗದಾನ್ ಅನ್ನುವಂಥ ಹೆಸರಿನಲ್ಲಿ ಈ ಅಭಿಯಾನವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿ ಸೋಮವಾರ ಮೆಟ್ರೋ ಸೋಮವಾರ ಆಚರಣೆಗೆ ನಿರ್ದೇಶನವನ್ನು ನೀಡಲಾಗಿದೆ. ಸಚಿವರು ಅಧಿಕಾರಿಗಳು ಉದ್ಯೋಗಿಗಳಿಗೆ ಮೆಟ್ರೋ ಪ್ರಯಾಣವನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ಒಂದು ಫೈನ್ ನಿರ್ಧಾರ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಮೆಟ್ರೋದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದಾಗ ಕನಿಷ್ಠ ಅಲ್ಲಿಯ ಜನರ ಸಮಸ್ಯೆಗಳು ಅವರಿಗೆ ನೇರವಾಗಿ ಅರಿವಿಗೆ ಬರುತ್ತೆ. ಮುಂದಿನ 6 ತಿಂಗಳು ಯಾವುದೇ ಹೊಸ ವಾಹನ ಖರೀದಿಗೆ ಅವರು ಬ್ರೇಕ್ ಹಾಕಿದ್ದಾರೆ. ಸರ್ಕಾರಿ ನೌಕರಿಗೆ ಸಾರಿಗೆ ಭತ್ಯೆಯನ್ನು ಶೇಕಡ 10ರಷ್ಟು ಹೆಚ್ಚಳಕ್ಕೆ ನಿರ್ಧಾರ ಆಗಿದೆ. 1 ವರ್ಷ ಸರ್ಕಾರಿ ನೌಕರರ ಅಧಿಕೃತ ವಿದೇಶಿ ಪ್ರಯಾಣಕ್ಕೆ ನಿಷೇಧವನ್ನು ಹೇರಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಬಳಕೆ ತಗ್ಗಿಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ. ಕಚೇರಿಗಳಲ್ಲಿ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಮಾತ್ರ ಎಸಿಯ ಮಿತಿಯನ್ನು ನಿಗದಿಗೊಳಿಸಬೇಕು. 3 ತಿಂಗಳು ಸರ್ಕಾರದ ಯಾವುದೇ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸೋದಿಲ್ಲ. ವಾರದಲ್ಲಿ 1 ದಿನ ವಾಹನ ರಹಿತ ದಿನ ಆಚರಿಸೋದಕ್ಕೆ ಜನರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ವಾರಕ್ಕೆ 2 ದಿನ ರಜೆ ನೀಡೋದಕ್ಕೂ ಕೂಡ ಸಲಹೆಯನ್ನು ನೀಡಲಾಗಿದೆ. ಹೀಗೆ ರಾಜ್ಯದಲ್ಲಿ ಜಾರಿ ಮಾಡಿರುವಂತಹ ನಿಯಮಗಳ ಬಗ್ಗೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮಾತನಾಡಿದ್ದಾರೆ. सरकारी वाहन हमारे सभी के सरकारी वाहन हैं. हमने पहले ही मुख्यमंत्री मंत्री जितने भी हमारे व्हीकल साथ में चल रहे थे उसमें कटौती की है. मिनिमम जरूरत जितनी है उतने व्हीकल हम लेकर के चलेंगे, ऐसा सबने किया है. और जहां पे पब्लिक ट्रांसपोर्ट यूज हो पाएगा उसको पब्लिक ट्रांसपोर्ट करेंगे. जहां तक अधिकारियों की बात है, अधिकारियों को पेट्रोल का जो लिमिट है वो 200 लीटर और 250 लीटर की है, जिसे हमने 20% तक कम कर दिया है. 200 लीटर पेट्रोल की जिनकी लिमिट थी उनको 160 लीटर की होगी हर मंथ. हर मंडे को हम मेट्रो मंडे के रूप में काम करेंगे, जिसमें हम सभी मंत्री, हमारे सभी वरिष्ठ अधिकारी और कर्मचारी जहां संभव हो मेट्रो से ऑफिस जाएंगे और वापस आएंगे. ಹೀಗೆ ಒಂದಿಷ್ಟು ಹೊಸ ಕ್ರಮಗಳಿಗೆ ಮುಂದಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಮನವಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಮುಂದಡಿ ಇಟ್ಟಿದ್ದಾರೆ. ಸಿಎಂ ಫಡ್ನವೀಸ್ ಅವರು 16 ಕಾರುಗಳ ಬೆಂಗಾವಲು ಪಡೆಯನ್ನು ತ್ಯಜಿಸಿ ಸೈಕಲ್ ಏರಿ ಬೈಕ್ ಏರಿ ಇವತ್ತು ವಿಧಾನಸೌಧಕ್ಕೆ ಆಗಮಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಸಚಿವ ನಿತೀಶ್ ರಾಣೆ ಸಂಪುಟ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನಡ್ಕೊಂಡೇ ಆಗಮಿಸಿದರು. ಈ ಮೂಲಕ ಅಲ್ಲಿಯ ಸಚಿವ ಸಂಪುಟ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಇಂಧನ ಮಿತಿ ಜಾರಿ ಬಗ್ಗೆ ಕರ್ನಾಟಕ ಸರ್ಕಾರ ಸದ್ಯಕ್ಕೆ ತಟಸ್ಥ ನಿಲುವನ್ನು ತಳೆದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯನವರು ಮೋದಿ ಹೇಳಿರುವಂತಹ ಕ್ರಮಗಳು ಸರಿಯಾದದ್ದು ಅಲ್ಲ, ಬೇರೆ ಯಾವ ರಾಜ್ಯದಲ್ಲಿ ಏನು ಮಾಡ್ತಾರೆ ನೋಡೋಣ, ನಮ್ಮ ರಾಜ್ಯದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು.
ಇನ್ನು ವಾಹನ ಬಳಕೆ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರ ಹೇಳಿಕೆಯ ಬಗ್ಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಕೋವಿಡ್ನಿಂದಾಗಿ ಸಾಕಷ್ಟು ಲಾಸ್ ಆಗಿತ್ತು. ನಂತರ ಪಹಲ್ಗಾಮ್ ಅಟ್ಯಾಕ್, ಪಾಕ್ ಯುದ್ಧದ ಭೀತಿ ಎಂದು ಅವಾಗಲೂ ಕೂಡ ಬಿಸ್ನೆಸ್ ಕಡಿಮೆ ಆಗಿತ್ತು. ಈಗ ಪ್ರಧಾನಮಂತ್ರಿಯವರು ಕರೆ ನೀಡಿರೋದ್ರಿಂದಾಗಿ ನಮಗೆ ಮತ್ತಷ್ಟು ಲಾಸ್ ಆಗುತ್ತೆ ಅನ್ನುವಂತಹ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇಂತಹ ಮಾತುಗಳನ್ನು ಹೇಳೋದು ಇದರಿಂದ ಆಗ್ಬಿಟ್ಟು ಏನಾಗುತ್ತೆ, ಪ್ರಧಾನಮಂತ್ರಿಗಳೇ ಹೇಳಿದ ಕೂಡಲೇ ಕಂಪನಿಯವರು ಕೆಲವೊಂದು ಕಂಪನಿ ಇವಾಗಲೇ ಒಬ್ರು ಹೇಳಿದ್ದಾರೆ, ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಹೋಗ್ಕೊಡ್ತೀವಿ ಅಂತ. ಕಾರ್ಪೊರೇಟ್ ಕಂಪನಿಗಳಿಗೆ ಇದರಿಂದ ಲಾಭನೂ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒತ್ತು ಕೊಡಬಾರ್ದು. ಅದೇ ತರನೇ ಯಾವ ತರ ಈ ಹಿಂದೆ ನಡೆದಂತ ಕೆಲವು ನಾನು ಹೇಳಿದಂತ ಇಶ್ಯೂಗಳಿಗೆ ಯಾವ ತರ ಕ್ಲಿಯರೆನ್ಸ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಮಾತುಕತೆಗಳ ಮೂಲಕ, ಇದನ್ನು ಕೂಡ ಅದೇ ತರ ಕ್ಲಿಯರ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡಿದ್ದೀನಿ. ಎಲ್ಲರೂ ಟ್ರಾವೆಲ್ ಉದ್ಯಮಿಗಳು ಒಬ್ಬೊಬ್ಬರು ತುಂಬ ಸಾಕಷ್ಟು ಸಂಕಷ್ಟನ ಎದುರಿಸ್ತಾ ಇದ್ದಾರೆ. ಒಂದೊಂದು ಸಲ EMI ಕಟ್ಟೋದ್ಮೇಲೆ ನಮ್ಮ ಪ್ರಾಣ ಹೋಗ್ತಾ ಇದೆ ನಿಜ ಹೇಳಬೇಕಂದ್ರೆ. ಸಡನ್ನಾಗಿ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಆದೇಶ ಮಾಡಿಬಿಟ್ರೆ ನಾವು ನಿಜ ಹೇಳಬೇಕಂದ್ರೆ ಮಿನಿಮಮ್ 30 to 1 ಕೋಟಿ ತನಕ ನಾವು ತಿಂಗಳಿಗೆ EMI ಕಟ್ತಾ ಇದ್ದೀವಿ. ಅದು ಬಿಟ್ಟು ನಮ್ಮ ಸ್ಟಾಫ್ ಸ್ಯಾಲ್ರೀಸು ವರ್ಕ್ ಫ್ರಮ್ ಹೋಮ್ ಇದೆ ಅಂತ ನಾವು ಯಾವುದೋ ಒಂದು ಸ್ಟಾಫ್ಗೆ ನಾವು ಸಂಬಳ ಕಮ್ಮಿ ಮಾಡೋಕ್ಕಾಗಲ್ಲ.